Hello, I am Dr. S.M. Raju, former IAS officer and inventor of herbal formulations for incurable health disorders like liver cirrhosis, pancreatitis, uncontrollable diabetes, etc. Today, I am going to give you one testimony. The name is Mr. Jay Kumar. Had paralysis, that is a brain stroke in 2018. Till this month, he was actually unable to walk due to stroke. In our treatment protocol, he could able to walk in 1 month. You can really, see the video and you can disseminate this message to the people who have lost hopes to give hopes. Thank you. ನಿಮ್ಮ ಹೆಸರು ಹೇಳ್ರಿ? ಜಯಕುಮಾರ್. ಯಾವ ಊರು ನಿಮ್ಮದು? ನಮ್ಮದು ಮಡಿಕೇರಿ ಸರ್. ಮಡಿಕೇರಿನಾ? ಸೊ ಇದು ಏನೋ ಸ್ಟ್ರೋಕ್ ಯಾವಾಗ ಆಯ್ತು ನಿಮಗೆ? 2018 ಜನವರಿ. 2018 ಜನವರಿ. ಏನು ಬಿ ಪಿಯಿಂದ ಆಯ್ತಾ? ಓಕೆ. ನಮ್ಮದು ಎಷ್ಟು ದಿನ ಆಯ್ತು ತೊಗೊಂಡು ಮೆಡಿಸನ್ನು? 1 ತಿಂಗಳಿಗೆ ಹಿಂಗೆ ಏನಪ್ಪ ಚೇಂಜ್? ಮೊದಲು ಹೆಂಗಿದ್ರಿ, ಈಗ ಹಿಂಗಿದ್ರಿ ಇಲ್ರಿ. ಯಾಕೆಂದರೆ ನೀವು ಒಂಥರ ದೇವ್ರ ಸ್ವರೂಪ. ಯಾರೋ ದೇವ್ರು ನೋಡಿಲ್ಲ, ಯಾರೋ ಮುಖಾಂತರ ನೋಡೋದು. ಯಾಕೆಂದರೆ ನನಗೆಲ್ಲ ಕೇಳ್ತಾ ಇರ್ತಾರೆ, ಸರ್ ನೀವು ಸ್ಟ್ರೋಕ್ದು ಏನೂ ಅಪ್ಲೋಡ್ ಜಾಸ್ತಿ ಮಾಡ್ತಾ ಇಲ್ಲ ಅಂತ. ಸೊ ಆದ್ದರಿಂದ ಹೇಳ್ರಿ, 1 ತಿಂಗಳಲ್ಲಿ ಏನು ಚೇಂಜಸ್ ಆಯ್ತು ಹೇಳ್ರಿ. ಹಾಂ, ಮೊದಲು ವಾಕ್ ಮಾಡಕ್ ಆಗ್ತಾ ಇಲ್ಲ, ಪಾದ ಏನಾಗ್ತಿತ್ತು, ಇದಾಗ್ತಿತ್ತು, ಕರೆಕ್ಟ್ ಆಗಿ ಗ್ರಿಪ್ ಸಿಗ್ತಾ ಇರ್ಲಿಲ್ಲ, ಬಲ ಸಿಗ್ತಾ ಇರ್ಲಿಲ್ಲ. ಇವಾಗ ಅದು ಸ್ಟ್ರೆಂತ್ ಬಂದಿದೆ. ಎಕ್ಸಲೆಂಟ್ ಅಮ್ಮ, ಗ್ರೇಟ್. ವಾಕ್ ಮಾಡ್ತಾರೆ. ಎಷ್ಟು ದಿನದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಯ್ತು ನಮ್ಮದು ಮೆಡಿಸಿನ್ ತಗೊಂಡ್ಮೇಲೆ? ಹಂಗಲ್ಲ, ಈಗ ನಾ ಮೆಡಿಸಿನ್ ತಗೊಳ್ರಲ್ಲ, 10 ಡೇಸಲ್ಲಿ ಏನಾದ್ರು ಚೇಂಜಸ್ ಗೊತ್ತಾಯ್ತಾ? 15 ಡೇಸಲ್ಲಿ ಒಂದು 25 ಡೇಸ್ ಮೇಲೆ ಗೊತ್ತಾಯ್ತು. ಎಕ್ಸಲೆಂಟ್. ಕೆಲವರಿಗೆಲ್ಲ 15 ದಿನಕ್ಕೆ ಹೋಗ್ಬೇಕಿತ್ತು, ಆಟೋ ಸಿಕ್ಕ ನಡ್ಕೊಂಡು ಹೋದೆ. ಯಾವಾಗಲೂ ಬಂದು ನಡ್ಕೊಂಡು ಹೋಗ್ಬೇಕಂದ್ರೆ ಇವರು ಭಯ ಪಡೋದು. ಭಯ ಇಲ್ಲ ಸರ್. ಬ್ಯಾಂಕ್ ಅಂತ ಪುನಃ ನಡ್ಕೊಂಡು ಬಂದೆ, ಸುಮಾರು ದೂರ. ಒಂದು ಮೆಡಿಸಿನ್ ಅಂತ ತಗೊಳ್ಬೇಕಿತ್ತು, ತಗೊಂಡು ಬಂದೆ. ಪುನಃ ಅಲ್ಲಿಂದ ಅರ್ಧ ಆಟೋದಲ್ಲಿ ಬಂದೆ. ಆದ್ರೆ 1 ಕಿಲೋಮೀಟರ್ ಅಲ್ಲ. ನಿಜವಾಗಿ ನಾನು ಯಾವಾಗ್ಲೂ ಇವ್ರು ಹೊರಗಡೆ ಹೋದ್ರೆ ಸಹ ಟೆನ್ಷನ್ ನನ್ಗೆ. ಎಲ್ಲಿ ನನ್ನನ್ನು ಅರ್ಧದಲ್ಲಿ ಕರೀತಾರ, ಇವ್ರು ಹೆಂಗೆ, ಇಲ್ಲಾಂದ್ರೆ ಆಟೋ ಹಿಡ್ಕೊಂಡು ಬಂದ್ಬಿಡ್ತಾರೆ. ಇವಾಗ ಕಂಟಿನ್ಯೂಸ್ ಒಂದು 4-5 ಡೇಸ್ ಇಂದ ಅವರು ವಾಕ್ ಮಾಡ್ಕೊಂಡು ಬರ್ತಾರೆ, ಕಾನ್ಫಿಡೆಂಟ್ ಆಗಿ ವಾಕ್ ಮಾಡ್ಕೊಂಡು ಬರ್ತಾರೆ ಸರ್. ಅದು ಖುಷಿ ಆಯ್ತು. ಗ್ರೇಟ್ ಅಮ್ಮ. ಈಗ ಆ ಕೈ ಅದು ಸರಿ ಹೋಗ್ಬೇಕು, ನೆಕ್ಸ್ಟ್ ಮಂತ್ ಬಂದ್ರೆ ಅದು ಸರಿ ಹೋಗ್ಬೇಕು. ಮತ್ತೆ ಸ್ಪೀಚ್ ಮೊದಲಿಂದ ಚೆನ್ನಾಗೇ ಇದೆ, ಹಂಗಾರೆ ಅದೇನು ತೊಂದರೆ ಇಲ್ಲ. ಸ್ಪೀಚ್ ಇದೆ, ಶುಗರ್ ಲೆವೆಲ್ ಸ್ವಲ್ಪ ಕಂಟ್ರೋಲ್ ಆಗಬೇಕು. ಎಕ್ಸಲೆಂಟ್. ಅದನ್ನು ಇದು ಮಾಡ್ತೀನಿ. ಓಕೆ ನಮ್ಮ, ಓಕೆ, ಥ್ಯಾಂಕ್ ಯು.